ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ ವಿಷ ಹಾಕಿದ್ರಿ ಅಂದ್ರೆ ಭಾಳ ಸಣ್ಣವ್ರು ಹಾಕಿರಿ. ಯಾರು ನಮ್ಮ ತಾಟ್ನಾಗ ವಿಷ ಹಾಕ್ಯಾರ ಅವ್ರ ತಾಟ್ನಾಗ 2 ಲೀಟರ್ ಹಾಲು ಹಾಕುವಂಗೆ ಬುದ್ಧಿ ಕಾಳಿಕಾದೇವಿ ಕೊಡ್ಲಿ ಅಂತ ಬಯಸ್ರಿ ದೊಡ್ಡವ್ರು ಹಾಕಿರಿ. ಮತ್ತು ಯಾರು ನಮ್ಮ ದಾರ್ಯಾಗ ಮುಳ್ಳು ಚಲ್ಲಿ ಇವನು ಕಾಲಿಗೆ ರಕ್ತ ಬಂದಿವ ಸಾಯ್ಲಿ ಅಂತ ಬಯಸಾರ ಅವ್ರಿಗೆ ವಾಪಸ್ ದಾರಿಗೆ ಮುಳ್ಳು ಚೆಲ್ಲಿದ್ವಿ ಅಂದ್ರೆ ಭಾಳ ಸಣ್ಣವ್ರು ಆಗ್ತೀವಿ. ವಿ ಶುಡ್ ನಾಟ್ ಡೂ ದ್ಯಾಟ್. ಏನು ಕೆಲಸ ನಾವು ಮಾಡಬೇಕು ಅಂದ್ರೆ ನಮ್ಮ ದಾರಾಗ ಯಾವ ಮುಳ್ಳು ಚೆಲ್ಲಾನ ಅವನ ದಾರಾಗ ಚಲೋ ಚಲೋ ಹೂವು ಚೆಲ್ಲಿ ಅವ ಆರಾಮಿರಲಿ ಅಂತ ಬೇಡ್ಕೊಳ್ಳುನು. ಮತ್ತು ನಮ್ಮ ಮನೆ ಮ್ಯಾಗ ಯಾವರ ಎಲ್ಲರ ಮಾಡಿಸಿ ಈ ಕಡೆ ಮಾಡಿಸೋದು ಭಾಳ ಕಡಿಮೆ. ನಮ್ಮ ಕಡೆ ಬರೀ ಅವೇ ತುಂಬ್ಯಾವ. ಅವು ಲಿಂಬೆಹಣ್ಣು ಬಡ 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 ಒಬ್ಬವ ಭಾರಿ ಅವಸರದಾಗ ಹೊಂಟಿದ್ದ ಕೆಲಸ ಮುಗಿಸ್ಬೇಕಂತ. ಏನೂ ಮಾಡಬೇಡ್ರಿ, ಅವ್ನ ಕೆಲಸ ಕೆಡಬೇಕಿತ್ತು ಅಂದ್ರೆ ಮನೆ ಮುಂದೆ ಒಂದು ಲಿಂಬೆಹಣ್ಣು ಇಟ್ಬಿಡ್ರಿ, ಮುಗಿತು. ಹೊರಗೆ ಇಡೋದಿಲ್ಲ ಅವ ಕಾಲು. ಒಬ್ಬ ಹೆಂಡತಿ ಅವನು ತಡ್ಯಾಕ ಸಾಧ್ಯ ಇಲ್ಲ, ಒಬ್ಬ PSI ಅವನು ತಡ್ಯಾಕ ಸಾಧ್ಯ ಇಲ್ಲ, ಒಬ್ಬ PM ಸಹಿತ ಅವನ್ನ ತಡ್ಯಾಕ ಸಾಧ್ಯ ಇಲ್ಲ. ಒಂದು ಸಣ್ಣ ಲಿಂಬೆಹಣ್ಣು ಅವನು ತಡಿತೈತಿ, ಅಟ್ಟ ಶಕ್ತಿ ಐತೆ ಅದಕ್ಕೆ. ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿದ್ದು ಕೊಯ್ದು ಕುಂಕುಮ ಹಾಕಿ ಮಾಡ್ಸಾಕ ದೇವರು ಲಿಂಬೆಹಣ್ಣು ಸೃಷ್ಟಿ ಮಾಡಿಲ್ಲ. ಜಡ್ ಬಂದಾಗ ಶರ್ಬತ್ ಮಾಡಿ ಕುಡಿ ಅಂತ ದೇವರು ನಿಂಬೆಹಣ್ಣು ಸೃಷ್ಟಿ ಮಾಡ್ಯಾನ, ಅದಕ್ಕೆ ಬಳಸ್ಕೋರದನ್ನ. ನಮ್ಮ ಕಡೆ ಎಲ್ಲ ಯಾವರ ಮನೆ ಕಟ್ಟ್ಯಾನಂದ್ರೆ 2 ದಿವಸ ಬಿಟ್ಟು ಅವ ಮನೆ ಮ್ಯಾಗ ಹೋದ್ನಂದ್ರೆ ಲಿಂಬೆಹಣ್ಣು ಕಾಣತಾವ. ಮನೆ ಮ್ಯಾಗ ಲಿಂಬೆಹಣ್ಣು ಒಗೆಯೋ ಬುದ್ಧಿ ಬಂತು ಅಂದ್ರೆ ದೊಡ್ಡವ್ರಾಗಕ್ಕೆ ಸಾಧ್ಯ ಇಲ್ಲ. ಅವ ಇವತ್ತು ದುಡ್ದು ಮನೆ ಕಟ್ಟ್ಯಾನ, ಇನ್ನು 10 ವರ್ಷ ತಡ ಆದರೂ ಚಿಂತಿಲ್ಲ, ನಾನು ದುಡ್ದು ಮನೆ ಕಟ್ತೀನಿ, ಅವು ಆರಾಮಿರ್ಲಿ ನಾನು ಆರಾಮಿರ್ತೀನಿ ಅಂತ ಯಾವ ಅನ್ಕೊಂತಾನಲ್ಲ ಅವ ಮಾತ್ರ ಆರಾಮಿರಕ್ಕೆ ಸಾಧ್ಯ ಐತಿ.